ಇವತ್ತಿನ ನಮ್ಮ ಪಯಣ ಕಾರಿಗರ್ ಬಜಾರ್ ಹತ್ರ. BMTC ಬಸ್ ಹತ್ಕೊಂಡು ನಾ ಬಂದು ನಿಂತೆ ಜೈಮಹಲ್ ಪ್ಯಾಲೇಸಲ್ಲಿರೋ ಕಾರಿಗರ್ ಬಜಾರ್ಗೆ. ಎಂಟ್ರಿ ಟಿಕೆಟ್ 100 ರೂಪಾಯಿ ತೊಗೊಂಡು ನಾವು ಹೊರಟ್ವಿ ಒಳಗಡೆ ಹೋಗ್ತಾ ಇದ್ದಂಗೆ ನಮ್ಗೆ ಸ್ವಾಗತಿಸ್ತು ಈ ಪುಟ್ಟ ಹ್ಯಾಂಡ್ಮೇಡ್ ಕ್ಯೂಟಾಗಿರೋ ಗಿಳಿಗಳು ಹಾಗೂ ಸುಮಾರು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಇತ್ತು. ಎಷ್ಟಿದ್ವಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಕ್ಯೂಟಾಗಿದ್ದಾವೆ. ಸೊ ಹೀಗೆ ನಾವು ಹೋಗ್ತಾ ನನ್ನ ಕಣ್ಣಿಗೆ ಬಿತ್ತು ಈ ಶಾಂದ ಶೀಪ್. ಎಷ್ಟು ಕ್ಯೂಟಾಗಿದೆ ಅಲ್ಲ. ಸರಿ, ಇದನ್ನ ನೋಡ್ತಾ ಇದ್ರ ಜೊತೆ ಸ್ವಲ್ಪ ಫೋಟೋಸ್ ತಕ್ಕೊಂಡು ಇಲ್ಲಿಂದ ನಾವು ಮುಂದೆ ಹೋಗೋಣ ಅಂತ ಸಾಗಿದ್ವಿ. ಅದ್ರ ಪಕ್ಕದಲ್ಲೇ ಕಾಂಪಿಟೇಷನ್ಗೆ ಇನ್ನೊಂದು ಗೂಬೆ ಮರಿ ಇತ್ತು. ಗೂಬೆನೂ ಚಂದ ಅಲ್ಲ. ಸರಿ ಅಂತ ಇದನ್ನೆಲ್ಲ ಒಂದು ಸತಿ ನೋಡ್ಕೊಂಡು ಹಾಗೆ ಬಂದರೆ ಇಲ್ಲಿ ವ್ಯೂವಿಂಗ್ ಮಾಡ್ತಾಯಿದ್ರು. ಅದನ್ನ ನೋಡಿಕೊಂಡು ಸ್ಲಿಪ್ಪರ್ಸ್ ಕಡೆ ಇತ್ತು. ಇಲ್ಲಿರೋ ಸ್ಪೆಷಾಲಿಟಿ ಅಂದರೆ ಎವ್ರಿಥಿಂಗ್ ಈಸ್ ಹ್ಯಾಂಡ್ ಮೇಡ್, ಹ್ಯಾಂಡ್ ಪೇಂಟೆಡ್ ಆ್ಯಂಡ್ ಹ್ಯಾಂಡ್ ಕ್ರಾಫ್ಟೆಡ್. ನನಗಂತೂ ನೋಡಿದ್ನೆಲ್ಲ ತೊಗೊಬೇಕು ಅನಿಸ್ತಿತ್ತು. ಅಂದರೆ ಏನು ಮಾಡೋದು, ವಿಯರ್ಡ್ ಬನ್ ಸ್ಟಿಕ್ಸ್ ನೋಡಿದ್ವಿ, ಅಲ್ಲಿಂದ ಬ್ಯಾಂಗಲ್ಸ್. ಓ ಮೈ ಗಾಡ್, ಕೇಳಲೇಬೇಡಿ. ಬ್ಯಾಂಗಲ್ಸ್ ಅಂತೂ ಎಷ್ಟು ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ನೋಡಿದೆ ಇಲ್ಲಿಂದ ಹಾಗೆ ಬ್ಯಾಂಗಲ್ಸ್ ನೋಡ್ತಾ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದೆ ಹೈದ್ರಾಬಾದ್ ಪರ್ಲ್ಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್. ನೆಕ್ಸ್ಟ್ ಹಾಗೆ ಇಯರಿಂಗ್ಸ್ ಇತ್ತು. ಆ್ಯಂಡ್ ಇಲ್ಲಿರೋ ಫೇಮಸ್ ಲಾಕ್ ಬ್ಯಾಂಗಲ್ಸ್ ಜೈಪುರ್ ಸ್ಟೈಲ್ ಆಗಿರೋದು. ನಮ್ಮ ಮುಂದೆನೇ ನಮ್ಮ ಡ್ರೆಸ್ ಮ್ಯಾಚಿಂಗ್ ಅಥವಾ ನಮ್ಗೆ ಯಾವ ಪ್ಯಾಟರ್ನ್ ಬೇಕೋ ಹೇಳಿದ್ರೆ ಅದೇ ಪ್ಯಾಟರ್ನಿಗೆ ಮಾಡಿಕೊಡ್ತಾರೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ನಾನು ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ದೆ ಜೈಪುರ್ ಅಥವಾ ಹೈದ್ರಾಬಾದಿಗೆ ಹೋದಾಗ. ಐ ಥಾಟ್ ಐ ನೀಡ್ ಟು ಟೇಕ್ ಇಟ್, ಬಟ್ ಟುಡೇ ಐ ಗಾಟ್ ದಿ ಆಪರ್ಚುನಿಟಿ. ಮತ್ತೇನೇನು ಮಾಡೋದು, ಸರಿ ನಮಗೂ ಒಂದಿರಲಿ ಅಂತ ಹೇಳಿ ನನಗೂ ಒಂದು ಬಳೆ ಮಾಡಿಸ್ಕೊಂಡೆ. ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್. ಸರಿ, ಅದನ್ನ ತೊಗೊಂಡು ನೆಕ್ಸ್ಟ್ ನಮ್ಮ ಪಯಣ ಮುಂದೆ ಸಾಕ್ತು. ಇಲ್ಲಿಂದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಎಲ್ಲ ಸ್ಟೇಟ್ಸ್ ಇರೋ ಕ್ರಾಫ್ಟಿಷನ್ ಆರ್ಟ್ಸ್ಮನ್ ಇಲ್ಲಿಗೆ ಬರ್ತಾರೆ. ಸೊ ಅದು ನೋಡೋದೇ ಚೆಂದ. ಟೆರಾಕೋಟ ಆಗಿರಲಿ, ಬಟ್ಟೆ ಆಗಿರಲಿ, ಇಯರಿಂಗ್ಸ್, ಆಕ್ಸೆಸರೀಸ್, ವಾಟ್ ನಾಟ್, ಯು ನೇಮ್ ಇಟ್ ಆ್ಯಂಡ್ ಯು ವಿಲ್ ಗೆಟ್ ಇಟ್. ನನಗೆ ಇಲ್ಲಿ ಬೆಸ್ಟ್ ಅನಿಸಿದ್ದು ಜಮ್ಮು ಕಾಶ್ಮೀರ್ ಸೂಟ್, ಹಾಗೆ ಗುಜರಾತಿನ ಶಾಲ್ಸ್. ಓ ಮೈ ಗಾಡ್. ಆ್ಯಂಡ್ ಈ ಹ್ಯಾಂಡ್ ಪೇಂಟಿಂಗ್ ಅಂತೂ ಗ್ರೇಟ್ ಅಲ್ವಾ, ಇಷ್ಟು ಪೇಷನ್ಸ್ ಬೇಕು ಅವ್ರಿಗೆ ಮಾಡೋದಕ್ಕೆ. ಸೆರಾಮಿಕ್ ಐಟಮ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದ್ದಿತ್ತು. ವೆರೈಟಿ ಆ್ಯಂಡ್ ಯುನೀಕ್ ಸ್ಟೈಲ್ಸ್. ಹಾಗೆ ನೋಡ್ತಿದ್ದಂಗೆ ಒಂದು ಕೀ ಚೈನ್ ಸಹ ಸಿಕ್ತು ನನಗೆ. ಇಲ್ಲೇ ಇತ್ತು ಒಂದು ಮಿರರ್ ಸ್ಟೇಷನ್ ಅವ್ರ ಫೋಟೋ ಬೂತ್ ಅನ್ಬೋದು. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಫೋಟೋಸ್ ತೆಕ್ಕೊಳ್ಳಿ ಆ್ಯಂಡ್ ಡೂ ಟ್ಯಾಗ್ ದೆಮ್ ಇನ್ ಇನ್ಸ್ಟಾಗ್ರಾಮ್. ಸರಿ, ನಮ್ದು ಹೆಂಗೂ ಇದು ಆಟ ಇದ್ದಿದ್ದೆ ಅಂತ ಹೇಳಿ ಸ್ವಲ್ಪ ಫೋಟೋಸ್ ತೊಗೊಂಡೆ. ಅಲ್ಲಿಂದ ಮುಂದೆ ಬರ್ತಾ ಸಿಕ್ಕಿದ್ದೆ ನನಗೆ ವಿಂಡ್ ಚಾಮ್ಸ್ಗಳು. ವಿಂಡ್ ಚಾಮ್ಸ್ ಎಷ್ಟಿತ್ತು ಅಂದರೆ ವುಡನ್ದು ಇತ್ತು, ಹಾಗತ್ತ ಬೇರೆ ಮೆಟೀರಿಯಲ್ ಸಹ ಇತ್ತು. ಅದ್ರ ಸೌಂಡ್ಸ್ ಮಾತ್ರ ಈವ್ನಿಂಗ್ ವೈಬ್ಸು, ಇಲ್ಲಿರೋ ಕ್ರಾಫ್ಟ್ಸಿಗಂತೂ ಹೇಳಿ ಮಾಡಿಸ್ದಂಗಿತ್ತು. ಹಾಗೆ ಹೋಗ್ತಿದ್ದಂಗೆ ನನ್ನ ಕಣ್ಣು ಬಿತ್ತು ಒಂದು ಪುಟ್ಟ ಆಟೋನೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಫುಲ್ ಪೇಂಟೆಡ್ ಆಗಿ ಅದರಲ್ಲೂ ಕ್ರಾಫ್ಟ್ಮೆನ್ಶಿಪ್ ತೋರಿಸಿದ್ದಾರೆ. ಅದನ್ನ ನೋಡ್ತಾ ಹಾಗೆ ನಿಂತ್ವಿ ಸ್ವಲ್ಪ ಹೊತ್ತು. ಹಾಗೆ ಬರ್ತಾ ಈ ಟ್ರೈಬಲ್ ಆರ್ಟ್ ಅಥವಾ ಈ ಆರ್ಟಿಗೆ ಏನಂತಾರೆ, ಐ ಫರ್ಗಾಟ್ ಇಟ್. ಸರಿ ಅಂತ ಇವ್ರಿಗೂ ಒಂದು ನಮಸ್ಕಾರ ಹೊಡ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿಂದ ಇತ್ತು ನಮ್ಮದು ರಾಜಸ್ಥಾನ್ದಿ ಪಪ್ಪೆಟ್ಸ್ಗಳು. ಇಷ್ಟು ಮಾತ್ರ ಅಲ್ಲ, ಪಾಟ್ರಿ ಕ್ಲಾಸಸ್ ಸಹ ಇದಿತ್ತು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇಲ್ಲಿ ಬಂದು ಪಾಟ್ರಿ ಸಹ ನೀವು ಮಾಡ್ಬೋದು.
ವುಡನ್ ಪೇಂಟೆಡ್ ನೋಡಿದೆ. ಹಾಂ, ಆವಾಗ ಸೆರಾಮಿಕ್ ಅನ್ನಲ್ಲ, ನನ್ನ ಕಣ್ಣಿಗೆ ಬಿದ್ದಿದೆ ಈ ಬಟನ್ ಮಶ್ರೂಮ್ಸು. ಬಾವಿ ಅಂತೆ. ಅಯ್ಯೋ, ಇಲ್ಲಿದ್ದಿದ್ದಷ್ಟರಲ್ಲಿ ಹುಡ್ಕೋಷ್ಟ್ರಲ್ಲಿ ಸಾಕಾಗೋಯ್ತು. ಆಮೇಲೆ ಈ ಕ್ಯೂಟಾಗಿರೋ ಒಂದು ಮೊಲಾನ್ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಬೇರೆ ಏನಿದೆ ಅಂತ ನೋಡೋಕೆ ಶುರು ಮಾಡ್ತು. ಎಷ್ಟು ಕ್ರಾಕರೀಸ್ ಇದೆ, ಟೀ ಪಾಟ್, ಗ್ಲಾಸಸ್, ಓ ಮೈ ಗಾಡ್. ಆ್ಯಂಡ್ ಕಪ್ಪೆ ಸಹ ಸಿಕ್ತು ಇಲ್ಲಿ. ನಮ್ಮ ಹೆಣ್ಮಕ್ಳಿಗಂತೂ ಝುಮ್ಕಿ ಕಂಡ್ರೆ ಪ್ರಾಣ. ಇಯರಿಂಗ್ಸ್ ನೋಡಿ ನಾನು ಸುಮ್ಮನೆ ಇರ್ತೀನ, ಹಾಗೆ ನೋಡಿದೆ, ಇಷ್ಟು ದೊಡ್ಡ ಇದೆಲ್ಲ ಈ ಕಿವಿಗೆ ಮಾತ್ರ. ಅಲ್ಲಿಂದ ನೆಕ್ಸ್ಟ್ ಇದ್ದಿದ್ದೆ ಬರ್ಡ್ ಸ್ಟ್ಯಾಂಡ್ ಅಂತ. ವೆರೈಟಿ ಬರ್ಡ್ಸ್ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡ್ ಸಹ ಮಾಡಿದರು. ಇಟ್ಸ್ ಮೇಡ್ ಔಟ್ ಆಫ್ ವುಡ್, ನೋಡೋಕೆ ಚೆನ್ನಾಗಿತ್ತು. ಅಲ್ಲಿಂದ ಸಿಕ್ಕಿದೆ ನನಗೆ ಮಿಸ್ಟರ್ ಗುಬೇರಾಯನೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ನಲ್ಲ. ನಿಲ್ಲು ಅಂದ್ರೂ ನಿಲ್ತಿರ್ಲಿಲ್ಲ, ಅವ್ನ ಪಾಡಿಗೆ ಓಡಾಡ್ಕೊಂಡಿದ್ದ. ನೆಕ್ಸ್ಟ್ ಇದೆ ಈ ವುಡನ್ ಬ್ಲಾಕ್ಸ್ಗಳು, ಪೇಂಟಿಂಗ್ಸ್. ಓ ಮೈ ಗಾಡ್. ಕಸ್ಟಮೈಸಬಲ್ ಸಹ ಆಪ್ಷನ್ಸ್ ಇದ್ದಿತ್ತು. ವೆರೈಟಿ ಆಫ್ ಸ್ಟೇಟ್ಸ್ ಇರೋರು, ವೆರೈಟಿ ಆಫ್ ಕಲ್ಚರ್ಸ್, ಮಿರರ್ ವರ್ಕ್, ಪಂಜಾಬಿ ಸೂಟ್ಸ್ ಆ್ಯಂಡ್ ಸ್ಟೋನ್ ಆರ್ಟ್ ಸಹ ಇತ್ತು ಇಲ್ಲಿ. ಇನ್ನೇನು ಅದು ಬಿಟ್ಮೇಲೆ ಶೆಲ್ಸು. ಆಮೇಲೆ ಇದೊಂದು ವುಡನ್ ಡೋರ್ ಕಣ್ಣಿಗೆ ಬಿತ್ತು. ಏನಪ್ಪ ಅಂತಲೂ ಓಪನ್ ಮಾಡಿ ನೋಡಿದ್ರೆ ಏನೂ ಇರಲಿಲ್ಲ, ಒಳಗಡೆ ಖಾಲಿ. ಬಟ್ ಅವ್ರು ಅಂದಿದ್ದೇನೆಂದರೆ ಎವ್ರಿಥಿಂಗ್ ಈಸ್ ಮೇಡ್ ಔಟ್ ಆಫ್ ಹ್ಯಾಂಡ್ ಆ್ಯಂಡ್ ಇದು ಪ್ಯೂರ್ ವುಡ್ಡಿಂದ ಸಹ ಮಾಡಿದ್ದಾರೆ ಅವರು. ಇದಾಯಿತು, ಹೊಟ್ಟೆ ಹಸಿತಿತ್ತು. ಫುಡ್ ಕೋರ್ಟಲ್ಲಿ ಹಾಗೆ ಸ್ವಲ್ಪ ಪೇಟ್ ಪೂಜಾ ಮಾಡಿಕೊಂಡು ಏನಿತ್ತು ನೋಡಿದ್ರೆ ನಮ್ಮ ಚಾಕ್ಲೇಟ್ ಫೌಂಟೇನು ಆ್ಯಸ್ ಯೂಶ್ವಲ್, ಅದನ್ನ ತೊಗೊಂಡು ನಡೆಯೋಣ ಅಂತ ಹೊರಗಡೆ ಹೋಯಿತು. ಇನ್ನೇನು ನಮ್ಮದು ಹಳೆ ಕಾಲದ ಈ ಬೀಸಣ್ಗೆ, ಆಮೇಲೆ ಯಾವುದೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇತ್ತು, ಅದ್ರದ್ದು ಸೌಂಡ್ಸ್ನ ಕೇಳಿ ಇವತ್ತಿನ ದಿನ ಲಾಸ್ಟಲ್ಲಿ ಈ ಲ್ಯಾಂಪ್ಸ್ನ ನೋಡ್ತಾ ಕ್ಯೂಟಾಗಿರೋ ಕ್ಯಾಂಡಲ್ ಸ್ಟ್ಯಾಂಡ್ನ ನೋಡಿ ಇವತ್ತಿನ ನನ್ನ ದಿನ ಮುಗಿಸ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.